ನಾನು ಪ್ರಥಮತವಾಗಿ ಒಂದು ಪ್ರಶ್ನೆಯಲ್ಲಿ ಕಳೆದ 3 ವರ್ಷಗಳಿಂದ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಎಷ್ಟು ಐಟಿ-ಬಿಟಿ ಕಂಪನಿಗಳು ಮತ್ತು ಸ್ಟಾರ್ಟ್ಅಪ್ ಆರಂಭಗೊಂಡಿದೆ, ಎಷ್ಟು ಜನರಿಗೆ ಉದ್ಯೋಗ ದೊರಕಿದೆ, ಜಿಲ್ಲಾವಾರು ಮಾಹಿತಿ ನೋಡಬೇಕು ಅಂತ ಕೇಳಿದೆ. ಆದರೆ ಅವರು ಟೋಟಲ್ ಇಡೀ ರಾಜ್ಯದ ಕೊಟ್ಟಿದ್ದಾರೆ, ಜಿಲ್ಲಾವಾರು ಮಾಹಿತಿ ಕೊಟ್ಟಿಲ್ಲ. ಎರಡನೇದು, ಸದರಿ ಅವಧಿಯಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಐಟಿ-ಬಿಟಿ ಕಂಪನಿ ಸ್ಟಾರ್ಟ್ಅಪ್ ಆರಂಭಗೊಂಡ ಒಡಂಬಡಿಕೆ ಎಷ್ಟು ಮಾಡಿದೆ, ಸಂಪೂರ್ಣ ಮಾಹಿತಿ ಕೊಡಬೇಕು ಅಂತ ಹೇಳಿದೆ. ಅವರು ಕೂಡ ಟೋಟಲ್ ರಾಜ್ಯದ ಕೊಟ್ಟಿದ್ದಾರೆ, ಬಿಟ್ಟರೆ ಅದನ್ನು ಕೂಡ ಜಿಲ್ಲಾವಾರು ಕೊಟ್ಟಿಲ್ಲ. ನಾನು ಆ ಎರಡೂ ಜಿಲ್ಲಾವಾರು ಮಾಹಿತಿ ಇಲ್ಲದ ಕಾರಣ ಒಂದೆರಡು ಪ್ರಶ್ನೆಯನ್ನು ನಾನು ಉಪ ಪ್ರಶ್ನೆಯನ್ನು ಮಂತ್ರಿಗಳ ಹತ್ರ ಕೇಳಿ ಬಯಸ್ತೇನೆ. ಕರಾವಳಿಯಲ್ಲಿ ಮಂಗಳೂರಿನಲ್ಲಿ ಎಷ್ಟು ಜನ ಅಲ್ಲಿ ಸೀಟ್ ಇದೆ ಅಲ್ಲ, ಕೂತ್ಕೊಳ್ಳಿ. ಕರಾವಳಿಯಲ್ಲಿ ಮಂಗಳೂರಿನಲ್ಲಿ ಎಷ್ಟು ಜನ ಈಗಾಗಲೇ ಹೊಸ ಕಂಪನಿಗಳು ಅರ್ಜಿ ಹಾಕಿದೆ, ಇಂಟ್ರೆಸ್ಟ್ ತೋರಿಸಿದ್ದಾರೆ ಅಂತ ಹೇಳೋದು ಮಾನ್ಯ ಮಂತ್ರಿಗಳು ಹೇಳಬೇಕು ಅಂತ ಹೇಳೋದು ಒಂದು. ಎರಡನೇದು ಉಪ ಪ್ರಶ್ನೆಯಲ್ಲಿ ನಮ್ಮಲ್ಲಿ MRPL ಇರ್ಬೋದು, SEZ, ಪ್ಲಾಸ್ಟಿಕ್ ಪಾರ್ಕ್, ಪ್ರೈವೇಟ್ ಐಟಿ ಪಾರ್ಕ್, ONGC ಐಟಿ ಕಂಪನಿಗಳು, 100 ಸ್ಟಾರ್ಟ್ಅಪ್ ಕಂಪನಿಗಳು ಇದೆ. ತುಂಬ ಇಂಜಿನಿಯರಿಂಗ್ ಕಾಲೇಜುಗಳು ಇದೆ, ಸಾವಿರಾರು ಎಂಪ್ಲಾಯೀಸ್ಗಳು ಈಗಾಗಲೇ ಇದ್ದಾರೆ. ಆದರೆ ಈಗಾಗಲೇ ಮಂತ್ರಿಗಳೊಂದು PPP ಮಾಡೆಲಲ್ಲಿ ಪ್ರಾರಂಭ ಮಾಡಬೇಕು ಅಂತೇಳಿ ಈಗಾಗಲೇ ಈ ಹಿಂದೆ ಮಾನ್ಯ ಭರತ್ ಶೆಟ್ಟಿ ಅವರು ಇಲ್ಲಿ ಪ್ರಶ್ನೆ ಬಸಂತಪ್ಪ ಅವರೇ, ಏನಿದು ಅಸೆಂಬ್ಲಿ ಅಲ್ಲ ನಿಮ್ಮ ಕ್ಲಬ್ ಅಲ್ಲಿ? ಈಗಾಗಲೇ ಭರತ್ ಶೆಟ್ಟಿ ಅವರು PPP ಮಾಡೆಲಲ್ಲಿ ಒಂದು ಪ್ರಶ್ನೆಯನ್ನ ಅವರ ಉತ್ತರ ಕ್ಷೇತ್ರದಲ್ಲಿ ಐಟಿ ಪಾರ್ಕ್ ಅನ್ನು ಪ್ರಾರಂಭ ಮಾಡುವ ದೃಷ್ಟಿಯಲ್ಲಿ ಮಂತ್ರಿಗಳ ಹತ್ರ ಕೇಳಿದ್ರು. ಅವಾಗ ಮಂತ್ರಿಗಳು ಉತ್ತರ ಕೊಡುವಂಥದ್ರಲ್ಲಿ ಈಗಾಗಲೇ ಪಾರ್ಟಿಸಿಪೇಷನ್, ಅದಕ್ಕೆ PPP ಮಾಡೆಲಲ್ಲಿ ಪಾರ್ಟಿಸಿಪೇಷನ್ ಆಗಬೇಕು ಅಂತ ಹೇಳಿದ್ರೆ ಕೆಲವಾರು ನಿಯಮಗಳನ್ನು ಸಡಿಲಿಕೆ ಮಾಡಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಮಂತ್ರಿಗಳು ಅವತ್ತು ಹೇಳಿದ್ರು. ಅದ್ರ ನಂತರ ಏನಾಗಿದೆ ಅಂತ ಹೇಳೋದು ಮಾಹಿತಿಗಳು ಮಂತ್ರಿ ಕೊಟ್ಟರೆ ಒಳ್ಳೇದಾಗ್ತಿತ್ತು ಅಂತ ಹೇಳಿ. ಕೊನೆಯದಾಗಿ ಒಂದು ಪ್ರಶ್ನೆ ಅಧ್ಯಕ್ಷ, ಈ ಹಿಂದೆ ಮಾನ್ಯ ಅಶ್ವಥ್ ನಾರಾಯಣ ಅವರು ಮಂತ್ರಿ ಇದ್ದಾಗ ಮತ್ತು ಈಗ ಪ್ರಿಯಾಂಕಾ ಖರ್ಗೆ ಸಾಹೇಬರು ಕೂಡ ಬಿಯಾಂಡ್ ಬ್ಯಾಂಗ್ಳೂರು ಅಂತ ಹೇಳುವಂಥದ್ದನ್ನು ಪ್ರಾರಂಭ ಮಾಡಿ ಏನೆಲ್ಲ ಕಾರ್ಯಕ್ರಮಗಳು ಮಂಗಳೂರು ಮತ್ತು ಕರಾವಳಿ ಭಾಗದಲ್ಲಿ ಮಾಡಿದ್ದಾರೆ ಅಂತ ಹೇಳೋದು ಅವ್ರು ಕೊಟ್ಟಿದ್ದಾರೆ. ನಾನು ಈಗಾಗಲೇ ಅವರ ಹತ್ರ ಒಂದು ಕೊನೆಯದಾಗಿ ಕೇಳಲಿಕ್ಕೆ, ಸೀಸೈಡ್ ಮಂಗಳೂರು ತುಳುನಾಡಿನಲ್ಲಿ ಪೊಟೆನ್ಷಿಯಲ್ ಇದೆ ಅಂತ ಹೇಳುವಂಥದ್ದು ಅವರು ಕಾರ್ಯಕ್ರಮದಲ್ಲಿ ಸಾರ್ವಜನಿಕವಾಗಿ ಅಥವಾ ಇಲಾಖೆಯಲ್ಲಿ ಕಾರ್ಯಕ್ರಮದಲ್ಲಿ ಮತ್ತು ಈ ಅಧಿವೇಶನದಲ್ಲಿ ಹೇಳಿದ್ರು. ಅವರು ಸೀಸೈಡ್ ಮತ್ತು ಇಲ್ಲಿ ಮಂಗಳೂರಿನಲ್ಲಿ ಒಳ್ಳೆಯ ಪೊಟೆನ್ಷಿಯಲ್ ಇದೆ, ಒಳ್ಳೆಯ ಅವಕಾಶಗಳಿದೆ ಅಂತೇಳಿ ಅವರು ಹೇಳಿದ್ದಾರೆ. ಹಾಗಾಗಿ ಅವರು ಹೇಳಿದಂಥ ವ್ಯತ್ಯಾಸಗಳು ಎರಡು ಕಡೆಗಳಲ್ಲಿ ವ್ಯತ್ಯಾಸಗಳಿದೆ. ಅವರು ಹೊರಗಡೆ ಹೇಳುವಾಗ ಏನಂತಂದ್ರೆ ಮಂಗಳೂರು ಕರಾವಳಿಯಲ್ಲಿ ವಾತಾವರಣ ಒಳ್ಳೆದಿಲ್ಲ, ಹಾಗಾಗಿ ಆ ಪೊಟೆನ್ಷಿಯಲ್ ಇಲ್ಲ ಅಂತ ಹೇಳುವಂತ ರೀತಿಯಲ್ಲಿ ಹೇಳ್ತಾರೆ. ಇಲ್ಲಿ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾವ ಸತ್ಯ ಅಂತ ಹೇಳುವಂಥದ್ದು ಬೇಕು ಅಂತ ಹೇಳೋದು ಒಂದು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದಾರೆ.